ಊಟಕ್ಕೆ ನಾನಿವತ್ತು ಬಿಸಿ ಅನ್ನದ ಜೊತೆ ಹೆಸರುಬೇಳೆ ಹಾಕಿ ಮಾಡಿರುವಂತಹ ಹೀರೆಕಾಯಿ ತೊವೆ ಜೊತೆಗೆ ಒಂದು ಖಾರವಾಗಿರುವಂತಹ ರುಚಿಕರ ಬಾಳೆಕಾಯಿ ಚಟ್ನಿ ಮಾಡಿದ್ದೆ. ನೀವೇನು ಮಾಡಿದ್ರಿ ಅಂತ ನನಗೆ ತಿಳಿಸಿ. ನಮಸ್ತೆ ವೆಜ್ ರೆಸಿಪೀಸ್ ಆಫ್ ಕರ್ನಾಟಕಕ್ಕೆ ನಿಮಗೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಇವತ್ತು ನಾನು ಮಾಡಿರುವಂತಹ ಬಾಳೆಕಾಯಿ ಚಟ್ನಿ ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಮೊದಲಿಗೆ ಇಲ್ಲಿ 2 ಮಧ್ಯಮ ಗಾತ್ರದ ಬಾಳೆಕಾಯಿ ತಗೊಂಡು ಅದರ ಸಿಪ್ಪೆನ ಈ ರೀತಿ ತೆಗಿತಾ ಇದ್ದೀನಿ. ಚಾಕುವಿನ ಸಹಾಯದಲ್ಲಿ ಸುಲಭವಾಗಿ ಈ ರೀತಿ ಸಿಪ್ಪೆನ ತೆಗೆಯೋದಕ್ಕೆ ಬರುತ್ತೆ. ಆಮೇಲೆ ಈ ಬಾಳೆಕಾಯಿಗಳನ್ನು ನೀರಲ್ಲಿ ತೊಳ್ಕೊಂಡು ಸಣ್ಣದಾಗಿ ಹೆಚ್ಕೊಳ್ತಾ ಇದ್ದೀನಿ. ನಾವು ಬಾಣಲೆನಲ್ಲಿ ಹುರಿಯೋ ಥರ ಮಾಡಿ ಇದನ್ನು ಬೇಯಿಸ್ಕೊಳ್ತೀವಿ, ಹಾಗಾಗಿ ಚಿಕ್ಕದಾಗಿ ನಾನು ಹೆಚ್ಚುತ್ತಾ ಇರೋದು. ನೀವು ಆವಿನಲ್ಲಿ ಬೇಕಾದರೂ ಬೇಯಿಸ್ಕೊಳ್ಬೋದು. ಆಮೇಲೆ ಒಂದು ಬಾಣಲೆನಲ್ಲಿ ಒಂದು 4 ಒಣಮೆಣಸಿನ್ಕಾಯಿ, 2 ಚಮಚದಷ್ಟು ಉದ್ದಿನಬೇಳೆ, ಅರ್ಧ ಚಮಚ ಎಣ್ಣೆನ ತಗೊಂಡು ಈ ಬೇಳೆ ಎಲ್ಲ ಹೊಂಬಣ್ಣ ಬರೋವರೆಗೆ ಒಂದೇ ಸಮನೆ ಈ ರೀತಿ ಸಣ್ಣ ಉರಿಯಲ್ಲಿ ಹುರ್ಕೊಳ್ಬೇಕು. ಇಷ್ಟು ಹುರಿದಾದಮೇಲೆ ಇದಕ್ಕೆ ಈಗ ಒಂದು ಸ್ವಲ್ಪ ಕರಿಬೇವನ್ನು ಸೇರಿಸ್ತಾ ಇದ್ದೀನಿ. ಬಾಳೆಕಾಯಿ ಚಟ್ನಿ ಆಗಿರೋದ್ರಿಂದ ಈ ರೀತಿ ಕರಿಬೇವನ್ನು ಹಾಕಿ ಮಾಡಿದ್ರೆ ಒಳ್ಳೆ ಘಮ ಬರುತ್ತೆ, ರುಚಿನೂ ಚೆನ್ನಾಗಿ ಅನಿಸುತ್ತೆ. ಸ್ವಲ್ಪ ಹೊತ್ತು ಹುರಿದ್ರೆ ಸಾಕು, ಕರಿಬೇವೆಲ್ಲ ಗರಿ ಆಗುತ್ತೆ. ಆಮೇಲೆ ಅದನ್ನು ಎತ್ತಿಟ್ಕೊಂಡು ಅದೇ ಬಾಣಲೆನಲ್ಲಿ 1 ಟೇಬಲ್ ಚಮಚ ಎಣ್ಣೆ ಬಿಸಿ ಮಾಡಿ ಈಗಾಗಲೇ ಹೆಚ್ಚಿಟ್ಕೊಂಡಿದ್ವಲ್ಲ ಬಾಳೆಕಾಯಿ, ಅದನ್ನು ಹುರಿಬೇಕು. ಹೆಚ್ಚು ಹೊತ್ತು ಹುರಿಯೋದಕ್ಕಾಗಲ್ಲ, ಅಂಟೋ ಥರ ಆಗಕ್ಕೆ ಶುರುವಾಗುತ್ತೆ. 1 ನಿಮಿಷದಷ್ಟು ಹೊತ್ತು ಹುರಿದು ಇದಕ್ಕೀಗ ನಾವು ರುಚಿಗೆ ತಕ್ಕಂತೆ ಉಪ್ಪು ಮತ್ತು ಹುಣಸೆ ಹಣ್ಣಿನ ರಸವನ್ನು ಹಾಕಬೇಕು. ನೀವು ಹುಣಸೆ ಹಣ್ಣನ್ನು ಆಮೇಲೆ ಹಾಕ್ತೀರಾ ಅಂತಾದರೆ ಈಗ ಸ್ವಲ್ಪ ನೀರು ಹಾಕ್ಕೊಂಡ್ರೂ ನಡೆಯುತ್ತೆ. ಆಮೇಲೆ ನೋಡಿ, ಬಾಳೆಕಾಯಿನ ಈ ರೀತಿ ಒಂದು ಸ್ವಲ್ಪ ಹೊತ್ತು ಬೇಯಿಸಬೇಕು. ಬಾಳೆಕಾಯಿ ಬೇಗ ಬೆಂದು ಬಿಡುತ್ತೆ. ಒಂದು 5-10 ನಿಮಿಷ ಬಿಟ್ಟರೆ ಸಾಕು, ಹೀಗೆ ಮೆತ್ತಗೆ ಬೆಂದುಬಿಡುತ್ತೆ. ಆನಂತರ ಇದನ್ನು ಬಿಸಿ ಆರೋದಕ್ಕೆ ಬಿಟ್ಬಿಡೋಣ. ಒಂದು ಮಿಕ್ಸಿ ಜಾರಲ್ಲಿ ಅರ್ಧ ಕಪ್ಪಷ್ಟು ಹಸಿ ತೆಂಗಿನ ತುರಿ ಮತ್ತು ಬೇರೆ ಹುರ್ಕೊಂಡಿದ್ವಲ್ಲ ಪದಾರ್ಥಗಳು, ಒಣಮೆಣಸಿನ್ಕಾಯಿ, ಉದ್ದಿನಬೇಳೆ ಎಲ್ಲ, ಅದನ್ನು ಹಾಕಿ ಪುಡಿ ಮಾಡ್ಕೊಳ್ತಾ ಇದ್ದೀನಿ. ನೀವು ಬೇಕಾದರೆ ನೀರು ಹಾಕಿ ರುಬ್ಕೊಂಡು ಬಿಡ್ಬೋದು. ಯಾಕಂದರೆ ಬಾಳೆಕಾಯಿ ಹಾಕಿದ್ಮೇಲೆ ತುಂಬ ನುಣ್ಣಗೆ ನಾವು ರುಬ್ಬಿದ್ರೆ ಪೇಸ್ಟ್ ಥರ ಆಗುತ್ತೆ. ಅದರ ಬದಲು ಮೊದಲಿಗೆ ಉಳಿದಿರೋ ಪದಾರ್ಥಗಳನ್ನೆಲ್ಲ ಚೆನ್ನಾಗಿ ರುಬ್ಕೊಂಡು ಕೊನೆಯಲ್ಲಿ ಬಾಳೆಕಾಯಿ ಹಾಕಿ ಸ್ವಲ್ಪ ಹೊತ್ತು ರುಬ್ಬಿದ್ರೆ ಸಾಕು. ಅಗತ್ಯವಿದ್ದಷ್ಟು ನೀರನ್ನು ಹಾಕ್ಕೊಂಡು ರುಬ್ಬಿದ್ದೀನಿ. ಆಮೇಲೆ ಅದನ್ನು ಒಂದು ಪಾತ್ರೆಗೆ ಹಾಕ್ಕೊಂಡಿದ್ದೀನಿ. ನಾನು ಆಗಲೇ ಹೇಳ್ದಂಗೆ ತುಂಬ ನುಣ್ಣಗೆ ಮಾಡೋದು ಬೇಡ, ಸ್ವಲ್ಪ ತರಿಯಾಗಿಯೇ ಇರಲಿ. ಕೊನೆಯಲ್ಲಿ ಒಂದು ಒಗ್ಗರಣೆಗೆ ಎಣ್ಣೆ, ಸಾಸಿವೆ, ಒಣಮೆಣಸಿನ್ಕಾಯಿ, ಇಂಗು ಮತ್ತು ಕರಿಬೇವನ್ನು ಹಾಕಿದ್ದೀನಿ. ಇದು ಬಿಸಿ ಅನ್ನದ ಜೊತೆ ಬೇಕಾದರೂ ಬಡಿಸ್ಬೋದು, ಬೇರೆ ಬೆಳಗಿನ ತಿಂಡಿ ಜೊತೆ ಬೇಕಾದ್ರೂ ಬಡಿಸ್ಬೋದು. ತುಂಬ ರುಚಿಯಾಗಿರುತ್ತೆ. ಆರೋಗ್ಯಕ್ಕೂ ಬಾಳೆಕಾಯಿ ತುಂಬ ಒಳ್ಳೆಯದು. ಮಾಡಿ ನೋಡಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.